ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏಪ್ರಿಲ್ 22ನೇ ತಾರೀಕು ಬುಧವಾರ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ನಿಮ್ಮ ಬಳಿ BPL ಕಾರ್ಡ್ ಇದ್ದರೆ ಈ ಮಾಹಿತಿನ ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕು. ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ, 28, 29ನೇ ಕಂತಿನ ಹಣ ಇರ್ಬೋದು, ಈ ಎರಡು ಕಂತುಗಳ ಹಣ ಪೆಂಡಿಂಗ್ ಇದ್ದರೆ ಒಂದು ಹೊಸ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಬೇಕು. ಹಾಗೆ ಇದರ ಜೊತೆಗೇನೆ 30ನೇ ಕಂತಿನ ಹಣ ಇವತ್ತೇ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ. ಮೊದಲ ಹಂತದಲ್ಲಿ 30ನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬರುತ್ತಿದೆ ಅನ್ನೋದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೊಸ ಅಪ್ಡೇಟ್ ಕೊಟ್ಟಿರುವಂತದ್ದು. ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರೂ ಹಣ ಬರ್ತಾ ಇಲ್ಲ. ಬಹಳಷ್ಟು ಜನ ಹೇಳ್ತಿದ್ದಾರೆ, 2 ಕಂತು ಬಂದಿಲ್ಲ, 3 ಕಂತು ಬಂದಿಲ್ಲ, ಯಾಕೆ? ನಾವು ಎಲ್ಲಾ ರೀತಿಯ ಪ್ರಯತ್ನ ಮಾಡಿದರೂ ಅಕೌಂಟ್ ಸರಿಯಾಗಿದೆ, ಹಣ ಕೂಡ ಬರ್ತಾ ಇಲ್ಲ, ಬ್ಯಾಂಕ್ಗಳಿಗೆ ಹೋಗಿದ್ರು ಕೂಡ ಹಣ ಬರ್ತಾ ಇಲ್ಲ, ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಿದ್ದಾರೆ. ಇನ್ನು 30ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಿದ್ರಿ ಅಂತವರು ಈ ಒಂದು ಹೊಸ ಅಪ್ಡೇಟ್ ನ ನೋಡ್ಲೇಬೇಕು. ಇವತ್ತು ಮೊದಲನೇ ಹಂತದಲ್ಲಿ ಒಂದಿಷ್ಟು ಹಣವನ್ನ 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಯಾರೆಲ್ಲ ಪಡಿತಾ ಇದ್ದಾರೆ, ಪೆಂಡಿಂಗ್ ಹಣ ಎಷ್ಟು ಜನಕ್ಕೆ ಬರುತ್ತೆ, 30ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಹಣ ಯಾರಿಗೆ ಬಂದಿಲ್ಲ ಅಂತವರು ಕೆಲವೊಂದು ಕೆಲಸನ ಇಮಿಡಿಯೇಟ್ಲಿ ಆಗಿ ಮಾಡಬೇಕು, ಅದರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಹೊಸ ಅಪ್ಡೇಟ್ ಬಂದಿದೆ, ನಿಮಗೆ ಗೊತ್ತಿರಬಹುದು. ಇದೆಲ್ಲ ರಾಜ್ಯ ಸರ್ಕಾರದಲ್ಲಿ ದುಡ್ಡು ಇಲ್ಲದ ಕಾರಣಕ್ಕಾಗಿ ಈ ಕೆಲಸಗಳು ನಡೀತಾ ಇದಾವೆ. ಅಂದ್ರೆ ಕೆಲವು ಜನಗಳಿಗೆ ಹಣ ಬರೋದು, ಇನ್ನು ಕೆಲವು ಜನರಿಗೆ ಹಣ ಬರ್ಲಿಲ್ದಂಗೆ ಇರ್ಬೋದು. ಈ ರೀತಿ ಪೆಂಡಿಂಗ್ ಉಳಿತಾ ಇದೆ, ಬಹಳಷ್ಟು ಜನರಿಗೆ ಹಣ ಬರ್ತಾ ಇಲ್ಲ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಬೇರೆ ಬೇರೆ ರೀತಿಯ ಕಾರಣಗಳನ್ನ ಕೊಡ್ತಾ ಇದೆ. ಅದರಲ್ಲಿ ಏನು ಅಂದ್ರೆ ಟೆಕ್ನಿಕಲ್ ಎರರ್ ಅಂತ ರಾಜ್ಯ ಸರ್ಕಾರ ಹೇಳ್ತಿದೆ. ಇದು ಸುಳ್ಳು. ಇಲ್ಲಿ ನಿಜವಾದ ವಿಷಯ ಏನು ಅಂದ್ರೆ ಕೆಲವರಿಗೆ ಹಣ ಕೊಡುವುದನ್ನ ಬಂದ್ ಮಾಡಿ ಬಿಡಬೇಕು ಅಂತ ಪ್ಲಾನ್ ಮಾಡಿದೆ. ಅಂದರೆ ಒಟ್ಟಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡೋದನ್ನು ಬಂದ್ ಮಾಡಿದರೆ ಜನ ಎಲ್ಲ ರೊಚ್ಚಿಗೆ ಹೇಳ್ತಾರೆ ಅಂತ ಹೇಳಿ ಈ ರೀತಿಯ ಮಾಸ್ಟರ್ ಪ್ಲಾನ್ ಅನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ಳುತ್ತಿದೆ. ಇಲ್ಲಿ ಯಾರು BPL ರೇಷನ್ ಕಾರ್ಡ್ ಹೊಂದಿರ್ತಾರೋ ಅವರು ಏನು ರೇಷನ್ ಕಾರ್ಡ್ ನ ಪಡಿತಿರೋದಿಲ್ವೋ, ಈ KYC ಯನ್ನ ಮಾಡಿಸಿಕೊಂಡಿರೋದಿಲ್ವೋ, ಕೇವಲ ಅವರು ಸೌಲಭ್ಯಗಳನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ BPL ರೇಷನ್ ಕಾರ್ಡ್ ಅನ್ನು ಉಪಯೋಗ ಮಾಡಿಕೊಳ್ತಿರ್ತಾರೆ. ಅಂತವರು ಅಂದ್ರೆ ಶ್ರೀಮಂತರು ಇರ್ತಾರೆ. ಅಂತವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಕೊಡೋದನ್ನ ನಿಲ್ಲಿಸಬೇಕು, ಬಂದ್ ಮಾಡಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. ಇದರ ಜೊತೆಗೆ ಮಾಮೂಲಾಗಿ GST ಯಾರು ಕಟ್ತಾ ಇರ್ತಾರೋ ಅಂತವರಿಗೆ ಹಣ ಕೊಡೋದನ್ನ ಬಂದ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ. ಹೊಸ ಅಪ್ಡೇಟ್ ನಿಮಗೆ ಗೊತ್ತಿರುವಂತೆ ಯಾರು ಜೀವಿತ ಪ್ರಮಾಣ ಪತ್ರ ಸಬ್ಮಿಟ್ ಮಾಡಿಲ್ವೋ ಅಂತವರಿಗೆ ಹಣ ಕೊಡೋದನ್ನ ನಿಲ್ಲಿಸಿ ಬಿಡುತ್ತೆ, ಬಂದ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೇಳಿ ಬರ್ತಿದೆ. ಅದಕ್ಕಾಗಿ ನೀವು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಏನ್ ತಪ್ಪು ಮಾಡ್ತಾ ಇದ್ದೀರೋ ಆ ಕೆಲಸಗಳನ್ನ ಮಾಡೋಕೆ ಹೋಗ್ಬೇಡಿ. ದುಡ್ಡು ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ. ಅದರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದ್ರೆ ಒಂದು ಹೊಸ ಅಪ್ಡೇಟ್ ನ ಕೊಟ್ಟಿರುವಂತದ್ದು. ಇವತ್ತು ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಇಂದು ಹಣ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದ್ರೆ ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ಮೈಸೂರು, ವಿಜಯಪುರ, ಮಂಡ್ಯ, ಬೀದರ್, ಕೊಪ್ಪಳ, ಬೆಳಗಾವಿ, ಕೋಲಾರ, ಕೊಡಗು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಹಾವೇರಿ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಕಲಬುರಗಿ, ವಿಜಯನಗರ, ಬಳ್ಳಾರಿ, ಗದಗ, ಯಾದಗಿರಿ ಹಾಗೂ ಧಾರವಾಡ ಅಂತ ಹೇಳಿದ್ದಾರೆ. ಮೊದಲ ಹಂತದಲ್ಲಿ ಇವತ್ತು 30ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತೆ. ಸಂಜೆ ಹೊತ್ತಿಗೆ ನಿಮಗೆ 30ನೇ ಕಂತಿನ ಹಣ ಬರಬಹುದು. ಹಾಗೆ ಇದರ ಜೊತೆಗೆ ಪೆಂಡಿಂಗ್ ಹಣ ಕೂಡ ಜಮಾ ಆಗ್ತಾ ಇದೆ. ಪೆಂಡಿಂಗ್ ಹಣ 28ನೇ ಕಂತು ಹಾಗೂ 29ನೇ ಕಂತಿನ ಹಣ ಕೂಡ ಜಮಾ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿಗೆ ಅಂದ್ರೆ ಕೆಲವರಿಗೆ 4,000, ಇನ್ನು ಕೆಲವರಿಗೆ 6,000, ಇನ್ನು ಕೆಲವರಿಗೆ 2,000 ಈ ರೀತಿಯ ಹಣ ಬರುವ ಸಾಧ್ಯತೆ ಇದೆ. ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ, ಸ್ಟೇಟಸ್ ಅನ್ನು ಚೆಕ್ ಮಾಡ್ತಾ ಇರಿ. ಯಾವ ಟೈಮಲ್ಲಿ ಆದ್ರೂ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರ್ಬೋದು. ಇದೇ ತರ ಪ್ರತಿಯೊಂದು ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.